3 ಜನ ಫ್ರೆಂಡ್ಸ್ ಸೇರಿ ಒಂದು ಮಾಟಗಾತಿ ಇರುವ ಜಾಗಕ್ಕೆ ಹೋಗುತ್ತಾರೆ. ಆ ಮಂತ್ರಗಾತಿಯನ್ನ ಹುಡುಕ್ತಿರ್ಬೇಕಾದ್ರೆ ಈ ಹುಡುಗಿಯನ್ನ ಒಂದು ಮಹಿಳೆ ಅಲ್ಲಿಂದ ಈಚೆಗಡೆ ಎಳೆದುಕೊಂಡು ಹೋಗುತ್ತಾಳೆ. ಆವಾಗ ಇವರಿಬ್ಬರನ್ನ ಮಿಡ್ಯೂಸಾ ಅನ್ನುವ ಮಂತ್ರಗಾತಿ ನೋಡ್ಕೊಬಿಡ್ತಾಳೆ. ಈ ಮಂತ್ರಗಾತಿಯ ತಲೆಯಲ್ಲಿ ಹಾವುಗಳು ಇರುತ್ತವೆ. ಯಾರಾದ್ರೂ ಇದನ್ನ ನೋಡಿದ್ರೆ ತಕ್ಷಣವೇ ವಿಗ್ರಹದ ರೀತಿ ತಯಾರಾಗಿ ಹೋಗುತ್ತಾರೆ. ಅದಕ್ಕೋಸ್ಕರ ಇವರಿಬ್ರು ಮಂತ್ರಗಾತಿಯನ್ನ ನೋಡದೆ ಕಣ್ಣುಗಳನ್ನ ಮುಚ್ಕೊಳ್ತಾರೆ. ಆದ್ರೆ ಈ ಮಹಿಳೆ ಅನ್ಕೊಳ್ದೇನೆ ಮಿಸ್ ಆಗಿ ಆ ಮಂತ್ರಗತಿಯನ್ನ ನೋಡ್ಕೊಬಿಡ್ತಾಳೆ. ಇದರಿಂದ ಈ ಮಹಿಳೆ ವಿಗ್ರಹದ ರೀತಿ ತಯಾರಾಗೋಗ್ಬಿಡ್ತಾಳೆ. ಆ ನಂತರ ಈ ಮಂತ್ರಗತಿ ಈ ಹುಡುಗಿಯ ಹತ್ರ ಬರ್ತಾಳೆ. ಅವಳು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಈ ಹುಡುಗಿ ಕಣ್ಣುಗಳನ್ನ ತೆರೆಯುವುದಿಲ್ಲ. ಅಷ್ಟರಲ್ಲೇ ಈ ಹುಡುಗಿಯ ಫ್ರೆಂಡ್ ಏನೇ ಆದ್ರೂ ಕಣ್ಣನ್ನ ತೆರೆಯಬೇಡ, ಈ ಮಂತ್ರಗತಿಯನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಅವಾಗ ಮಂತ್ರಗತಿ ಈ ಹುಡುಗನನ್ನ ಅಟ್ಯಾಕ್ ಮಾಡೋಕೆ ನೋಡ್ತಾಳೆ. ಈತನು ಅವಳಿಂದ ಅವಚಿಕೊಳ್ತಾನೆ. ಅಷ್ಟರಲ್ಲೇ ಈ ಹುಡುಗನ ಸ್ನೇಹಿತರು ಕಾರ್ನಲ್ಲಿ ಬಂದು ಈ ಮಂತ್ರಗತಿಯನ್ನ ಗುದ್ದುತ್ತಾರೆ. ಕೆಳಗೆ ಬಿದ್ದ ಈ ಮಂತ್ರಗಾತಿ ಹಿಂದೆ ತಿರುಗಿ ಎದ್ದೇಳುವಷ್ಟರಲ್ಲಿ ಹಿಂದ್ಗಡೆಯಿಂದ ಈ ಯುವಕ ಈ ಮಂತ್ರಗಾತಿಯ ತಲೆಯನ್ನು ಕತ್ತರಿಸಿಬಿಡ್ತಾನೆ. ಆ ನಂತರ ಈ ತಲೆಯನ್ನು ಅವರ ಜೊತೆ ತೆಗೆದುಕೊಂಡು ಹೋಗಬೇಕು ಅಂತ ನಿರ್ಧರಿಸುತ್ತಾರೆ. ನೆಕ್ಸ್ಟ್ ಪಾರ್ಟ್ ಬೇಕು ಅಂದ್ರೆ ಕಮೆಂಟ್ ಮಾಡಿ.